ಮೈ ಡಿಯರ್ ಟೀಚರ್ಸ್, GPTR ಸಿಲೆಬಸ್ ವೈಸ್ ಕ್ಲಾಸಸ್ಗಳು ಮಾಡ್ತಿದ್ದೀವಿ ಕಂಟಿನ್ಯೂಸ್ ಆಗಿ. ಭಾಳಷ್ಟು ಟೀಚರ್ಸ್ ವಿಡಿಯೋಸ್ ನೋಡ್ತಿದ್ದೀರಿ, ಸಪೋರ್ಟ್ ಮಾಡ್ತಿದ್ದೀರಿ, ಲೈಕ್ ಕೂಡ ಮಾಡ್ತಿದ್ದೀರಿ. ಆಮೇಲೆ ಅಷ್ಟೇ ಅಲ್ರಿ, ನಿಮ್ಮದೇ ಆದ ಹಣವನ್ನು ಕೊಟ್ಟು ನಮ್ಮ ಚಾನಲ್ ಮೆಂಬರ್ಶಿಪ್ ಕೂಡ ತೊಗೊಂಡಿದ್ದೀರಿ. ಓಕೆ, ಸೊ ನಾನು ಹೇಳಿದೆ ನಿಮಗಾಗಿ ಲೈವ್ ಕ್ಲಾಸಸ್ ಮಾಡ್ತೀನಿ ಅಂತ. ಲೈವ್ ಕ್ಲಾಸಸ್ ಏನು ತೊಂದರೆ, ಟೆಕ್ನಿಕಲ್ ಇಶ್ಯೂದಿಂದಾಗಿ ಲೈವ್ ಕ್ಲಾಸಸ್ನ ಹ್ಯಾಂಡಲ್ ಮಾಡ್ತಾ ಇಲ್ಲ. ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಹಾಗಾದರೂ ಕೂಡ ನಮ್ಮ ಮೆಂಬರ್ಶಿಪ್ ತೊಗೊಂಡಂಥ ಟೀಚರ್ಸ್ಗಳಿಗೆ ಅನುಕೂಲ ಆಗಬೇಕಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಮೆಂಬರ್ಸ್ ಓನ್ಲಿ ಇರುತ್ತಾ, ಜೊತೆಗೆ ನಿಮಗೋಸ್ಕರ ಒಂದು ಪ್ರಾಕ್ಟೀಸ್ ಪೇಪರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾವ ಟಾಪಿಕ್ ಅಂದ್ರೆ ಡೈಲಾಗ್ ರೈಟಿಂಗ್ ರೀ. ಅದು ವಿಡಿಯೋ ಭಾಳಷ್ಟು ನೋಡ್ತಾ ಇದ್ದಾರೆ, ಮೋರ್ ದೆನ್ 2000-3000 ಇಯರ್ಲಿ ವ್ಯೂಸ್ಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಆ ಡೈಲಾಗ್ ರೈಟಿಂಗ್ದು ವೆರಿ ಪಾಪ್ಯುಲರ್ ಟಾಪಿಕ್ಸ್ಗಳನ್ನ ನಾನು ಕೊಡ್ತೀನಿ. ನೀವೇನು ಮಾಡಿರಿ ಗೊತ್ತಾ, ಸೊ ಟಾಪಿಕ್ ವೈಸ್ ನೀವು ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಇದನ್ನು PDF ಚೆಕ್ ಮಾಡ್ಕೋಬೋದು. ಓಕೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲೀಷ್ ಹ್ಯಾಂಡಲ್. ಎಸ್ ಮೈ ಡಿಯರ್ ಟೀಚರ್ಸ್, ಆ್ಯಕ್ಚುಲಿ 71 ಕ್ವಶನ್ ಕನ್ವರ್ಜೇಷನ್ ಬಗ್ಗೆ ಇತ್ತು. ಮಿನಿಮಮ್ ಆ್ಯಕ್ಚುಲಿ 3 ಸೆಂಟೆನ್ಸಸ್ ಬರೆದ್ರೂ ಮಾರ್ಕ್ಸ್ ಬರುತ್ತೆ, ಬಟ್ ನಾನು ಹೇಳ್ತಿರೋದು ಮಿನಿಮಮ್ 4 ಸೆಂಟೆನ್ಸಸ್ ಬರೀರಿ ಕನ್ವರ್ಜೇಷನು. ಓಕೆ, ಆ ಒಂದು 71 ಕ್ವಶನ್ ಆಲ್ರೆಡಿ ನಾನು ಬಿಡಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇಲ್ಲಿ ಟಾಪ್ 10 ಕ್ವಶನ್ಸ್ಗಳನ್ನು ಕೊಡ್ತಿದ್ದೀನಿ, ಟಾಪಿಕ್ ವಿತ್ ಆನ್ಸರ್ಸ್ ಕೂಡ ಕೊಡ್ತೀನಿ. ಮಿನಿಮಮ್ 4 ಸೆಂಟೆನ್ಸ್ ಇರಲೇಬೇಕಂತೇಳಿ ನನ್ನದು ಉದ್ದೇಶ. ಸೊ ಫಸ್ಟ್ ಏನು ಟಾಪಿಕ್ ಇದೆ ಅದನ್ನು ನೋಡಿರಿ. 2 ಸ್ಟೂಡೆಂಟ್ಸ್ ಟಾಕ್ ಅಬೌಟ್ ದೇರ್ ಸ್ಕೂಲ್ ಲೈಬ್ರರಿ ಬಗ್ಗೆ ಮಾತನಾಡ್ತಾ ಇರುವಂಥ ಒಂದು ಕನ್ವರ್ಜೇಷನ್ ಬರೀಬೇಕಾಗತ್ತೆ. ವೆರಿ ಹಾಟ್ ಟಾಪಿಕ್ಸ್ಗಳು ಇವೆಲ್ಲವೂ. 2 ಸ್ಟೂಡೆಂಟ್ಸ್ ಟಾಕ್ ಅಬೌಟ್ ದೇರ್ ಸ್ಕೂಲ್ ಲೈಬ್ರರಿ. ಸೊ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ಬರೀರಿ. ಅದಾದ ನಂತರ ಇವುಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಆ ಸ್ಟೂಡೆಂಟ್ ಥ್ಯಾಂಕ್ಸ್ ಹಿಸ್ ಟೀಚರ್ ಫಾರ್ ಗೈಡೆನ್ಸ್. ಬ್ಯೂಟಿಫುಲ್ ಟಾಪಿಕ್ ರೀ. ಟೀಚರ್ಗೆ ಧನ್ಯವಾದವನ್ನು ಹೇಳುತ್ತಿರುವಂಥ ವಿದ್ಯಾರ್ಥಿಯ ಸಂಭಾಷಣೆಯನ್ನು ಬರೆಯಿರಿ. ಸೊ ಯಾಕಂದರೆ ಒಳ್ಳೆ ಮಾರ್ಗದರ್ಶನ ಮಾಡಿರ್ತಾರೆ ಅದರ ಸಂಬಂಧ. ಆಮೇಲೆ ಟಾಪ್ 3 ಟಾಪಿಕ್ ಯಾವುದಂದ್ರೆ 2 ಫ್ರೆಂಡ್ಸ್ ಡಿಸ್ಕಸ್ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿರುವಂಥದ್ದು. ಬ್ಯೂಟಿಫುಲ್ ರೀ. 2 ಫ್ರೆಂಡ್ಸ್ ಡಿಸ್ಕಸ್ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಎಲ್ಲ ಪ್ರತಿಯೊಂದು ಟಾಪಿಕ್ ಎಷ್ಟು ಬ್ಯೂಟಿಫುಲ್ ಇದಾವೆ ರೀ. ಓಕೆ, ಆಮೇಲೆ ಸಿಕ್ಕಾಪಟ್ಟಿ ಬರಿಬೋದು ರೀ. ಅವ್ರಿಗೆ ಬೇಕಾಗಿತ್ತು 3 to 4 ಸೆಂಟೆನ್ಸಸ್, ವೆರಿ ಫೈನ್ ಸೆಂಟೆನ್ಸಸ್ ಬೇಕಾಗಿರ್ತಾವೆ. ಅದಕ್ಕಾಗಿ ಅದನ್ನು ನೀವು ವಿಚಾರ ಮಾಡಿ ಬರೀಬೇಕಾದ್ರೆ ಪ್ರತಿಯೊಂದು ಶಬ್ದವನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಕೂಡ ಭಾಳಷ್ಟು ವಿಚಾರ ಮಾಡಬೇಕಾಗುತ್ತೆ. ಒಂದು ಅಡ್ವರ್ಬ್ ಅಡ್ಜೆಕ್ಟಿವ್ ಆ್ಯಡ್ ಮಾಡಬೇಕಾದ್ರೂ ವಿಚಾರ ಮಾಡಬೇಕಾಗತ್ತೆ, ಸುಮ್ಮನೆ ಕೊಡಲ್ಲ ನೀವು. ಹಂಗೆ ನೋಡೋ ಎಲ್ಲರಿಗೂ ಎಲಿಜಿಬಲ್ ಇರ್ತೀರಿ. ಒಂದೊಂದು ಪ್ಯಾರಾಗ್ರಾಫ್ಲೆ ಒಂದೊಂದು ಪೇಜಂಟೇ ಬರ್ತೀರಿ. 2 ಫ್ರೆಂಡ್ಸ್ ಡಿಸ್ಕಸ್ ಎಕ್ಸಾಮ್ ಪ್ರಿಪ್ರೇಷನ್ ಅಂದರೆ ಬರ್ತೀರಿ, ಬಟ್ ಅದರಲ್ಲಿ ದಿ ಬೆಸ್ಟ್ 4 ಸೆಂಟೆನ್ಸಸ್ ಅವ್ರಿಗೆ ಬೇಕಾಗ್ತಾವಲ್ಲ, ಅದಕ್ಕೆ ನೀವು ಅದರಲ್ಲಿ ಚಾಯ್ಸ್ ಮಾಡಿ ಕರೆಕ್ಟಾಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್. ಆಮೇಲೆ 4th ಟಾಪಿಕ್, ಸ್ಟೂಡೆಂಟ್ ಆಸ್ಕ್ ಪರ್ಮಿಷನ್ ಟು ಲಿವ್ ಅರ್ಲಿ. ಸೊ ಇದನ್ನೊಂದು ಟಾಪಿಕ್ ಕೊಟ್ಟಿದ್ದೀವಿ. ಆಮೇಲೆ 5th ಟಾಪಿಕ್, 2 ಸ್ಟೂಡೆಂಟ್ಸ್ ಟಾಕ್ ಅಬೌಟ್ ದೇರ್ ಫೇವ್ರೇಟ್ ಸಬ್ಜೆಕ್ಟ್ ರೀ. ಓಕೆ, ಸೊ ಎಷ್ಟು ಚಂದ ಟಾಪಿಕ್ ಅದ ನೋಡ್ರಿ. ಇನ್ಸ್ಪೈರ್ ಮಾಡೋ ರೀತಿ ಟಾಪಿಕ್ ಅದ, ಬರಿಬೇಕು ಅನ್ನೋ ರೀತಿಯಲ್ಲಿ. ಓಕೆ, ಆ್ಯಂಡ್ ಸ್ಟೂಡೆಂಟ್ ಮೀಟ್ಸ್ ದ ಹೆಡ್ ಮಾಸ್ಟರ್ ಅಂತೇಳಿ ಒಂದು ಟಾಪಿಕ್ ಇದೆ. ಸೊ ಫಸ್ಟ್ ಟೈಮ್ ಸ್ಟೂಡೆಂಟ್ ಮೀಟ್ ಮಾಡಿದ ತಕ್ಷಣ, ಎದುರಿಗೆ ಬಂದ ತಕ್ಷಣವೇ ಯಾವ ರೀತಿ ಡೈಲಾಗ್ ಬರುತ್ತೆ ಅಂತೇಳಿ. 2 ಸ್ಟೂಡೆಂಟ್ಸ್ ಡಿಸ್ಕಸ್ ಸ್ಪೋರ್ಟ್ಸ್ ಡೇ ಬಗ್ಗೆ. ನೋಡಿ, ವಿದ್ಯಾರ್ಥಿಗಳು ಮಾತನಾಡುವಂಥದ್ದು ಸ್ಪೋರ್ಟ್ಸ್ ಡೇ ಬಗ್ಗೆ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಬಗ್ಗೆ ಆಗಿರ್ಬೋದು, ಸೊ ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ. ಸ್ಟೂಡೆಂಟ್ಸ್ ಆಸ್ಕ್ ಹಿಸ್ ಫ್ರೆಂಡ್ಸ್ ಫಾರ್ ನೋಟ್ಸ್ ರೀ. ಓಕೆ, ಸೊ ಇನ್ನೊಬ್ರಿಗೆ ನೋಟ್ಸ್ ಕೇಳ್ಬೇಕಾದ್ರೆ ಯಾವ ರೀತಿ ಡೈಲಾಗ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇದಾದ ನಂತರ 9th one, 2 ಫ್ರೆಂಡ್ಸ್ ಟಾಕ್ ಅಬೌಟ್ ದೇರ್ ಫೇವ್ರೇಟ್ ಟೀಚರ್ ಬಗ್ಗೆ ಮಾತನಾಡ್ತಿರುವಂಥದ್ದು. ಓಕೆ, ಫೇವ್ರೇಟ್ ಸಬ್ಜೆಕ್ಟ್ ಆ್ಯಂಡ್ ಫೇವ್ರೇಟ್ ಟೀಚರ್ ಬಗ್ಗೆ ಮಾತನಾಡುವಂಥ ಕನ್ವರ್ಜೇಷನ್. ಆ್ಯಂಡ್ 10th one, ಲಾಸ್ಟ್ ಒನ್, ಸ್ಟೂಡೆಂಟ್ ಟಾಕ್ಸ್ ಟು ಹಿಸ್ ಟೀಚರ್ ಅಬೌಟ್ ಹೋಮ್ವರ್ಕ್ ಬಗ್ಗೆ ಮಾತನಾಡ್ತಿರುವಂಥದ್ದು ಒಬ್ಬ ವಿದ್ಯಾರ್ಥಿ. ಸೊ ಈ ಟಾಪಿಕನ್ನು ಚೆನ್ನಾಗಿ ಅರ್ಥ ಮಾಡ್ಕೋರಿ. ಸ್ಟೂಡೆಂಟ್ ಅಂದರೆ ಒಬ್ಬನೇ ವಿದ್ಯಾರ್ಥಿ ಡೈಲಾಗ್ ಅಲ್ಲಿ ಬರಬೇಕು, ಜೊತೆಗೆ ಟೀಚರ್ ಅಂತ ಬರಬೇಕು. ಯಾರ ಜೊತೆಗೆ ಮಾತನಾಡ್ತಿದ್ದಾರೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಇರುತ್ತೆ, ಸುಮ್ಮನೆ ಯಾವುದೋ ಮಾಡಿದಲ್ಲ. ಆ್ಯಂಡ್ ಆನ್ ವಿಚ್ ಟಾಪಿಕ್ ಅನ್ನೋದು ಇಂಪಾರ್ಟೆಂಟ್. ಯಾರ ಜೊತೆ ಮಾತನಾಡ್ತಿದ್ದಾರೆ ಅಥವಾ ಯಾರ್ಯಾರ ನಡುವೆ ಸಂಭಾಷಣೆ ನಡೀತಿದೆ, ಆ್ಯಂಡ್ ಜೊತೆಗೆ ಯಾವ ವಿಷಯದ ಬಗ್ಗೆ ದೇ ಆರ್ ಟಾಕಿಂಗ್ ಅಂತೇಳಿ ಅದು ಅದರಲ್ಲಿ ಬರಬೇಕು. ಆಮೇಲೆ ವಾಕ್ಯದ ರಚನೆ ಕರೆಕ್ಟಾಗಿ ಇರಬೇಕು. ಒಂದು ರೀತಿ ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಅಸರ್ಟಿವ್ ಸೆಂಟೆನ್ಸ್ ಯಾವುದೇ ಇರಲಿ, ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟಾಗಿ ಇರಬೇಕು. ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗ್ಬಾರ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ಬಾರ್ದು. ದೆನ್ ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್ ರೀ. ಸೊ ಪಕ್ಕ ಗ್ಯಾರಂಟಿ ಫುಲ್ ಮಾರ್ಕ್ಸ್ ಸಿಗ್ತಾವೆ. ಸೊ ರೈಟ್, ಸೊ ಇದು ಹಾಟ್ ಟಾಪಿಕ್ಸ್. ಇದನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ. ಇದಕ್ಕೆ ನಿಮಗಾಗಿಯೇ ಈ ವಿಡಿಯೋ ಫಾರ್ ಮೆಂಬರ್ಸ್ ಓನ್ಲಿ ಅಂತ ಕೊಟ್ಟಿದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡಿರಿ, ಏನೋ ತೊಂದರೆ ಇಲ್ಲ.
ಶೇರ್ ಮಾಡಿರಿ. ಬಟ್ ನೀವು ಭಾಳಷ್ಟು ಡಿಮ್ಯಾಂಡ್ ಮಾಡ್ತಿದ್ದೀರಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ ಈ ವಿಡಿಯೋ. ಮೆಂಬರ್ಸ್ ಒಂದು ಇಟ್ಟಿದ್ದೀನಿ. ಆಮೇಲೆ ಇದನ್ನು ಈ PDF ಲಿಂಕನ್ನು, ಡೌನ್ಲೋಡ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ವೆಶನ್ ಪೇಪರನ್ನು, ಇದು ಪ್ರಾಕ್ಟೀಸ್ ಪೇಪರನ್ನು ಕೊಡ್ರಿ, ಇದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇದೇ ರೀತಿ ವೀಡಿಯೋಸನ್ನು ಮಾತಾಡ್ತೀನಿ. ನಿಮ್ಮ ಅನಿಸಿದ್ದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಏನೇ ಅನಿಸ್ಲಿ, ಅಥವಾ ಏನಾದರೂ ಇನ್ನಷ್ಟು ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆ ಟಾಪಿಕ್ ಬಗ್ಗೆ ನಾನು ವಿಚಾರ ಮಾಡ್ತೀನಿ ವಿಡಿಯೋ ಮಾಡಲಿಕ್ಕೆ. ಓಕೆ, ಹೊಸ ಐಡಿಯಾಸ್ ಇದ್ದರೂ ಶೇರ್ ಮಾಡಿರಿ, ಅಪ್ಡೇಟ್ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಖಂಡಿತವಾಗಲೂ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.